ಇವತ್ತು ಸಿಂಪಲ್ಲಾಗಿ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಹೊರಗಡೆ ಹೋಗಿರ್ತೀವಿ, ಅರ್ಜೆಂಟಾಗಿ ಏನಾದರೂ ತಿನ್ನಬೇಕು ಮನೆಗೆ ಬಂದಾಗ. ಸೊ ನೋಡಿ, ಒಂದು ಬೌಲ್ ತೊಗೊಂಬಿಟ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೋಬೇಕು. ಆ ಹುಣ್ಸೆಹಣ್ಣನ್ನ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಬರಬೇಕು. ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಹುಣ್ಸೆಹಣ್ಣಲ್ಲಿ ಗಲೀಜೆಲ್ಲ ಇರುತ್ತೆ, ಹಾಗಾಗಿ ವಾಶ್ ಮಾಡಿಕೊಂಡು ಸೊ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಕಿವುಚಿ ಇಡಬೇಕಾಗತ್ತೆ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು. ಮತ್ತು ಹಾಗೆ ಒಂದು ಟೊಮೊಟೊ, ಬಿಗ್ ಸೈಜ್ ಒಂದು ಟೊಮೊಟೊ ಇಡಬೇಕಾಗತ್ತೆ. ಅದೆರಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ನೆನೆಸಿಟ್ಟಿರೋಣ. ಅಷ್ಟರಲ್ಲಿ ಹುಣ್ಸೆಹಣ್ಣೆಲ್ಲ ಇದಾಗತ್ತೆ. ಸರಿ, ಇವಾಗ ರೆಡಿ ಮಾಡ್ಕೊಳ್ಳೋಣ ರಸಮ್ ಪೌಡ್ರು. ಅದಕ್ಕೆ ಒಂದೂವರೆ ಸ್ಪೂನ್ ಬಂದುಬಿಟ್ಟು ಮೆಣಸು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಜೀರಿಗೆ ಒಂದು 2 ಸ್ಪೂನು. ಯಾವತ್ತೂ ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ರಸಮ್ಗೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನೆಗಡಿ ಆದಾಗ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಧನಿಯಾ ಕಾಳು, ಅದನ್ನು ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಾದಮೇಲೆ ಮೆಂತ್ಯ, ಅದೊಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 5 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಒಂದು 5 ಒಣಮೆಣ್ಸಿನ್ಕಾಯಿ ಅಂತಾರಲ್ಲ ಅದು. ಮತ್ತು ಬೆಳ್ಳುಳ್ಳಿ ಒಂದು 12 13, ಎಷ್ಟು ಒಂದು ಜಾಸ್ತಿ ಹಾಕಿದಷ್ಟು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು 12 ಹಾಕ್ಕೊಂಡಿದ್ದೀನಿ. ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಈ ಥರ ತುಂಬ ನೈಸ್ ಪೌಡ್ರ್ ಬೇಡ, ಸಾಕು ಒಂದು ಮೀಡಿಯಮ್ ಸೈಜು. ಈ ಥರ ಮಾಡಿಟ್ಕೊಂಡ್ರೆ ಒಂದು ವಾರಕ್ಕಾಗೋಷ್ಟು ಆರಾಮಾಗಿ ಇಟ್ಕೋಬೋದು. ಈ ಥರ ಮಾಡಿದ್ರೆ ಬೇಕಾದ್ರೆ 1 ಮಂತು ಬೇಕಾದ್ರೆ ಹಾಗೆ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಇವಾಗ ನೆನೆಸಿಟ್ಟಿದ್ನಲ್ಲ ಹುಣ್ಸೆಹಣ್ಣು ಮತ್ತು ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಅಂಟಿಸ್ಬಿಟ್ಟು ಒಂದು ಪಾತ್ರೆ ಇಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, 2 ಸ್ಪೂನ್ ಅಷ್ಟು. ಮತ್ತು ಸ್ವಲ್ಪ ಸಾಸಿವೆ ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿ 2 ಟೈಪ್ ಬರುತ್ತೆ, ಒಣಮೆಣ್ಸಿನ್ಕಾಯಿ 1-2, ಮತ್ತು ಗುಂಡು ಮೆಣಸಿನ್ಕಾಯಿ, ಅದು ಒಣಮೆಣ್ಸಿನ್ಕಾಯಿ ಗುಂಡದು ಅದು, ಮತ್ತು ಕರಿಬೇವಿನ ಸೊಪ್ಪು. ಸೊ ಇದು ಸ್ವಲ್ಪ ಎಲ್ಲ ಚಿಟಪಟ ಅಂದಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಪೌಡ್ರ್ ರಸಮ್ದು, ಸೊ ಅದನ್ನು 1-2 ಸ್ಪೂನ್ ಹಾಕ್ಕೊಳ್ತೀನಿ. ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಮೆಂಬರ್ ನೋಡಿಕೊಂಡು ನಾವು ಇದನ್ನು ಪೌಡ್ರನ್ನು ಹಾಕೋಬೇಕಾಗತ್ತೆ. ಸೊ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನೊಂದು 1 ಸ್ಪೂನ್ ಜಾಸ್ತಿ ಹಾಕೋದು. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ, ಯಾಕಂದರೆ ನಾವು ಇವಾಗ ತಾನೇ ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ನಾವೇನು ಅದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಹುಣ್ಸೆಹಣ್ಣು ಮತ್ತು ಟೊಮೊಟೊ ಮಿಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೋಬೇಕಾಗತ್ತೆ. ಮತ್ತು ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು, ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಸ್ವಲ್ಪ ಟೇಸ್ಟು ಸಹ ನೋಡ್ತೀನಿ, ಉಪ್ಪು ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ. ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಇನ್ನು ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕೋದು. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಉಪ್ಪು ಸ್ವಲ್ಪ ಯಾವುದಕ್ಕೂ ಕಮ್ಮಿ ಹಾಕಿರ್ತೀನಿ ಏನೇ ಮಾಡಿದ್ರು. ಅದಾದಮೇಲೆ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟ್ ನೋಡಿಬಿಟ್ಟು. ನೋಡಿ, ಈ ರಸಮ್ ಒಂದು ಕುದಿ ಬರ್ತಾ ಇದೆಯಲ್ಲ, ಇಷ್ಟು ಬಂದರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಏನು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದೆಲ್ಲ ಮೇಲೆ ಹಾಗೆ ಹಾಕ್ತೀನಿ. ಸೊ ಇದಾದಮೇಲೆ ಇನ್ನೊಂದು ಮಿಕ್ಸ್ ಕೊಡೋಣ. ಇದು ಕೊಟ್ಟಾದಮೇಲೆ ನೋಡಿ, ರಸಮು ರೆಡಿಯಾಗಿರುತ್ತೆ. ಎಷ್ಟು ಬೇಗನೆ ಆಗೋಗುತ್ತೆ ಈ ಥರ ಪೌಡ್ರು ಮಾಡಿ ಇಟ್ಕೊಂಬಿಟ್ರೆ. ಇನ್ನು ನೆಕ್ಸ್ಟ್ ಟೈಮು ಇದೇ ಥರನೇ ಪೌಡರ್ ರೆಡಿ ಇದ್ದರೆ ಬೇಗನೆ ಈಸಿ ಆಗುತ್ತೆ ನಮಗೆ. ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ರಸಮ್ ರೆಡಿ ಇರುತ್ತೆ. ಸರಿ, ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ರೈಸ್ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ಸೊ ನೋಡಿ, ರಸಮ್ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸ್ಪೈಸಿಯಾಗೂ ಇರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಎಲ್ಲರಿಗೂ.